ಹೌದೌದು. ಸಖತ್ತಾಗಿತ್ತು. ಈಗ ನಾಟಕ ಮಾಡ್ತೀರಲ್ಲ, ನಾಟಕದಲ್ಲಿ ಯಾವ್ದಾದ್ರು ಒಂದು ಡೈಲಾಗ್, ನಾಟಕದಲ್ಲಿ ರೌಡಿಸಮ್ ಮಾಡಿದ್ದ ಅಥವಾ ಕಾಮಿಡಿ ಮಾಡಿದ್ದ, ಬೇರೆ ರೌಡಿಸಮ್ ಯಾವ್ದಾದ್ರು? ಅಂತಲ್ಲ, ಒಂದು ಬಂಜಿಗಾ ಕೊಚ್ಚಿ ಅಂತೇಳಿ ಒಂದು ಒಳ್ಳೆ ಬ್ರೇಕ್ ಕೊಟ್ಟ ಡ್ರಾಮಾ. ಹ್ಮ್ JP ತುಮಿನಾಡು ಗೊತ್ತಲ್ಲ, JP ತುಮಿನಾಡಿದ್ದು ಸ್ಕ್ರಿಪ್ಟ್, ಆಮೇಲೆ ಅವ್ರದ್ದು ಡೈರೆಕ್ಷನ್ ಅಲ್ಲಿ ಬಂದಿರೋಂಥ ಡ್ರಾಮಾ ಬಂಜಿಗಾ ಕೊಚ್ಚಿ. ಹ್ಮ್. ಅದ್ರಲ್ಲಿ ಒಂದು 3 ಶೇಡ್ ಇದೆ. ಹ್ಮ್ ಫಸ್ಟ್ ಫುಲ್ ಫನ್ನಿ ಹ್ಮ್. ಕ್ಯಾರೆಕ್ಟರ್ ಅದು. ಹ್ಮ್. ಆಮೇಲಿಂದ ಅವರು ವಿಲನ್ ಆಗಿ ಚೇಂಜ್ ಆಗ್ತಾರೆ. ಹಣ ಆದ್ಮೇಲೆ ತುಂಬಾ ಆಟಿಟ್ಯೂಡ್ ಬರುತ್ತೆ. ಹ್ಮ್. ಆಮೇಲಿಂದ ಹಣ ಹೋದ್ಮೇಲೆ ಸೆಂಟಿಮೆಂಟ್ಗೆ ಬರ್ತಾರೆ ಹ್ಮ್. ಲಾಸ್ಟ್ ಸೀನ್ ಅಲ್ಲಿ. ಹ್ಮ್. ಸೊ ಹಾಗೆ ಕ್ಯಾರೆಕ್ಟರ್. ಹ್ಮ್. ಅದ್ರಲ್ಲಿ ಫಸ್ಟ್ ಸೀನ್ ಹೇಗಿರ್ತದೆ ಅಂತ ಹೇಳಿದ್ರೆ, ನಿತ್ಯಣ್ಣ ತಾತ ನಿತ್ಯಣ್ಣ ಅಂದು ನಿತ್ಯಣ್ಣ యాన్ల మేరడ పంపిని బేలెగ్దాల పోయిరాపు జాపంద్ యాన్ల ఒక సిటీ సెంటర్ ఒంజి నెల వచ్చిన బేಲೆ ತಿಕ್ಕಿನೇಟಾಂಡು ಎಂಚಲ ಇಂಕಲ ಜೀವನ ಪೋನುಂಡು ಆಂಡ ಮೇರ್ನ ಒಂಜಿ ಡಿಸ್ಕ್ ದ ಪ್ರಾಬ್ಲಮ್ ನ ಬಂದು ಇಂಕ ಒಡೆಲ ಪೋಯಿರಾಪು ಜೊತೆ. ಸೊ ಆ ತರ ಅಷ್ಟು ಮೈಲ್ಡ್ ಇರ್ತದೆ ಕ್ಯಾರೆಕ್ಟರ್, ಕಾಮಿಡಿ ಇರ್ತದೆ, ಫನ್ನಿಯಾಗಿ. ಇನ್ನು ಹಣ ಆದ್ಮೇಲೆ ಅದೇ ನಿತ್ಯಣ್ಣನನ್ನು ಆ ಹೆಂಗಸು ಯಾವ ತರ ಯೂಸ್ ಮಾಡ್ತದೆ ಅಂತ ಹೇಳಿದ್ರೆ, ದಾದ ನಿತ್ಯ ಆಮೇಲೆ ಬಂದು ಅಂದಪ್ಪ ನಿತ್ಯ ನಿಕ್ಯಾನಿ ಏತ ಕಾಸು ಕೊರಡಿತ್ತನು ಅವು ಪೂರ ಕೊರದಾತನು ಕಾಸದೊಂಜಿ ವಿಷಯ ಬುಡ್ತು ಈ ಬೇತೆ ದಾಲೆತ್ತನಲ್ಲ ಏನಡ ಪಾತಿರಲಿ ದಾಯಪಂಡ ತರೆಕ ಮೇತಿ ನೀರು ಕಾರ್ಗ ಜಪ್ಪೊಡೆತ ಅಂದೆ ಏನ್ ಕೊಂಚ ಕುರ್ಸಿ ಮಾಡ್ಲೆ. ನಿತ್ಯ ಈ ದಾದಪ್ಪನೊಂದಿತ್ತ ಹಾ ಐಶುನ ಮದ್ಮೆ ಹಾ ಒಂದು ಆಣು ಪುರ ತೂದ ಆತಂಡ ಅಂದಪ್ಪ ಈ ಪಾಪದಿಲ್ಲದ ಪುಂಚೋಕಲ್ನ ಮದ್ಮೆಗ್ ಕಾಸಿ ತಿನ್ನಕಲ್ ಒಂಚೂರು ಸಹಾಯ ಮಲ್ಪೋಡು ಎಂಕುಲ್ ಸಹಾಯ ಮಲ್ತದಲ್ಲ ಅತೆ ನೇ ಅವ್ ಮುರಣಿ ಏರ್ನ ಮಗಲ್ನ ಮದ್ಮೆಗ್ ನಮಗೆ 20,000 ಕೊರ್ನಿ ಬೊಕ್ಕ ಏರೋ ಬುಲ್ತೇರ್ ಬಂದು ನಮಗೆ 15,000 ಕೊರಿ ಅವೇರ್ನ ಮದ್ಮೆಗೆ ಪಂಡ ಅಂಜತ್ ಈ ಪನ ನಿತ್ಯ. ಸೊ ಈ ತರ ಆಟಿಟ್ಯೂಡ್ ಆಗುತ್ತೆ, ಒಂದೇ ವ್ಯಕ್ತಿ ಎರಡು ತರ ಆಗುತ್ತೆ. ಅಂಡ್ ದೆನ್ ಕ್ಲೈಮ್ಯಾಕ್ಸ್ ಅಲ್ಲಿ ಅವ್ರದ್ದೆಲ್ಲ ಆಸ್ತಿ ಕಳ್ಕೊಂಡು ಬಂದು ನಿಲ್ತಾರೆ. ಸಂಜೀವಣ್ಣ ನಿತ್ಯಣ್ಣ ಓಲೇರ್, ಸಂಜೀವಣ್ಣ ನಿತ್ಯಣ್ಣ ಓಲೇರ್ ಒಂಜಿ ಪಲ್ಲೆ ಎಂಕರ್ನ ಕಾರ್ ಪತ್ತದು ಮಾಪು ನಟಡು ಸಂಜೀವಣ್ಣ ಇಂಕ ಸತ್ಯ ಗೊತ್ತೇ ಜಾಡು ಸಂಜೀವಣ್ಣ ಎನ್ನ ಮಗೆ ಇಂಚ ಪೂರ ಮಲ್ಪೆ ಬಂದ ಗೊತ್ತೇ ಜಾಡು ಸಂಜೀವಣ್ಣ. ಸೊ ಈ ರೇಂಜ್ಗೆ ಬರ್ತದೆ. ಸೊ ಈ ತರ ಇದು ಅಪ್ ಡೌನ್ ಹಾಗೆ ಕ್ಯಾರೆಕ್ಟರ್. ಸೆಕೆಂಡ್ ಅಲ್ಲಿ 3 ಆಕ್ಟಿಂಗ್. ಸೊ ಅದು ಆ ಡ್ರಾಮಾ ಒಂಥರ ಆ ತರ. ಇಟ್ಸ್ ಒಂದು ಬ್ರೇಕಿಂಗ್ ಮೂಮೆಂಟ್ ಆಫ್ ಐ ಸೀರಿ ಶಾರದಾದ ಟೀಮ್ ಕೂಡ ಒಂಜಿ ಐ ಸೀರಿ. ಸೊ ಐಕೊಂಜಿ ಬ್ರೇಕ್ ಕೊರ್ ನಂಚಿನ ಡ್ರಾಮಾ ಎಂಟೈರ್ ಟೀಮ್ಗು ಆರ್ಟಿಸ್ಟ್ ನಕ್ಲೆಗ್ ಇಡೀ ಆರ್ಟಿಸ್ಟ್ ತುಳುಟು ಬಾತಿರಂದಿಲ್ಲ ಆ ಕಂಪ್ಲೀಟ್ ಆರ್ಟಿಸ್ಟ್ ಅದ್ರಲ್ಲಿ ಯಾರೆಲ್ಲ ಇದ್ರು ಅವ್ರಿಗೆಲ್ಲ ಅದ್ರ ನಂತರ ಫುಲ್ ಸಿನಿಮಾಸ್, ಫುಲ್ ಬೇರೆ ಬೇರೆ ಶೋಸ್, ಸೀರಿಯಲ್ಸ್ ಇದೆಲ್ಲ ಸಿಗ್ತಾ ಹೋದದ್ದು ಆ ನಾಟಕದ ನಂತರ ಅಲ್ಲ. ಸೊ ಪ್ರೇಕ್ಷಕರಿಗೆ ಒಂದು ಹೇಳಿ ಬಿಡೋಣ, ಇಂತಹ ಒಬ್ರು ಕಲಾವಿದರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಹಾಕಿ, ಇವರು ಮತ್ತೆ ನಮ್ಮ ಸಿನಿಮಾ ರಂಗಕ್ಕೆ ಬರ್ಲಿ, ಇವರನ್ನು ಮತ್ತೆ ನೋಡೋಣ. ಇವರು ಅದ್ಭುತ ಕಲಾವಿದರು ನೋಡಿ, 1 ಸೆಕೆಂಡ್ ಅಲ್ಲಿ 3 ತರದ ಕ್ಯಾರೆಕ್ಟರ್ ಮಾಡಿಬಿಟ್ರು. ನನಗೆ ಫುಲ್ ರೋಮಲ್ಲ ಮೇಲೆ ಬಂತು. ಸೊ ಕಮೆಂಟ್ ಹಾಕಿ, ಇವ್ರನ್ನ ಮೆನ್ಷನ್ ಮಾಡಿ, ಪಿಂಕಿ ರಾಣಿ ಅಂತ ಹೇಳಿದೆ, ಕಾಮಿಡಿ ಕಿಲಾಡಿ ಅಂತ ಹೇಳಿ. ಸೊ ಎಲ್ಲ ಡೈರೆಕ್ಟರ್ಗಳಿಗೆ ರೀಚ್ ಆಗ್ಲಿ, ಇವ್ರು ಮತ್ತೆ ಬರ್ಲಿ, ನಾವು ಮತ್ತೆ ಇವರನ್ನು ಸಿನಿಮಾದಲ್ಲಿ ನೋಡೋಣ, ಸಿನಿಮಾ ಲೋಕದಲ್ಲಿ ನೋಡೋಣ ಅಂತ ಹೇಳ್ತಾ ಇದ್ದೀನಿ.